ಭೂಮಿಗೆ ಪರಿಹಾರ ಕೊಡದ ಕೆಡಿಬಿಗೆ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ ಲಕ್ಷ್ಮೀ ಸಾಗರ ಸರ್ವೆ ನಂಬರ್ 35 ದುರಸ್ತಿ ಆಗಲೇಬೇಕು. ಲಕ್ಷ್ಮೀ ಸಾಗರದ ಸರ್ವೆ ನಂಬರ್ 35 ದುರಸ್ತಿ ಆಗಲೇಬೇಕು. ರೈತರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ವಿಮಾನ ನಿಲ್ದಾಣಕ್ಕೆಂದು ರೈತರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ಕೆಡಿಬಿಗೆ ಧಿಕ್ಕಾರ. APRS ಜಿಂದಾಬಾದ್. APRS ಜಿಂದಾಬಾದ್. ಲಕ್ಷ್ಮೀ ಸಾಗರ ರೈತರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ಕೆಡಿಬಿಗೆ ಧಿಕ್ಕಾರ. ಲಕ್ಷ್ಮೀ ಸಾಗರದ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ಕೆಡಿಬಿಗೆ ಧಿಕ್ಕಾರ. ಲಕ್ಷ್ಮೀ ಸಾಗರದ ಸರ್ವೆ ನಂಬರ್ 35 ದುರಸ್ತಿ ಆಗಲೇಬೇಕು. ಲಕ್ಷ್ಮೀ ಸಾಗರದ ಸರ್ವೆ ನಂಬರ್ 35 ದುರಸ್ತಿ ಆಗಲೇಬೇಕು. ರೈತರ ಭೂಮಿಯನ್ನು ಕಬ್ಜಾ ಮಾಡಲು ಹೊರಟಿರುವ ಕೆಡಿಬಿಗೆ ಧಿಕ್ಕಾರ. ರೈತರ ಭೂಮಿಯನ್ನು ಈ ಬೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಭೂಸ್ವಾಧೀನ ಆಗಿರ್ತಕ್ಕಂಥ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಸುಮಾರು 26 ಕುಟುಂಬಗಳಿಗೆ ಈ ಹಿಂದೆ ಭೂಸ್ವಾಧೀನ ಆಗಿ ಉಳಿದಿರ್ತಕ್ಕಂಥ ಜಾಗ ಏನಿದೆ ಆ ಜಾಗದಲ್ಲಿ ಅವರು ಇನ್ನೂ ಅನುಭವದಲ್ಲಿದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟಾಗಿ ದುರಸ್ತು ಮಾಡಿ ಆ ಜಾಗಕ್ಕೆ ಇವರು ಪರಿಹಾರವನ್ನು ಕೊಟ್ಟು ಕೆಡಿಬಿಗೆ ಲ್ಯಾಂಡನ್ನು ಅಕ್ವಿಸೇಷನ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಯಾವ ಪರಿಹಾರವನ್ನು ಇದುವರೆಗೂ ಕೊಡದೆ ಏಕಾಏಕಿಯಾಗಿ ಅವ್ರು ಬಂದಲ್ಲಿ ಕೆಲಸ ಶುರು ಮಾಡ್ತಾರೆ, ಇಡೀ ಭೂಮಿಯನ್ನು ಅಕ್ವೈರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ದುರಸ್ತು ಮಾಡದೇ ಇರತಕ್ಕಂಥ ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆಯವರು ಈ ಸರ್ವೆ ನಂಬರ್ 35ರಲ್ಲಿ ಭೂಮಿಯನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಲಕ್ಷ್ಮೀ ಸಾಗರದ ಗ್ರಾಮದ 26 ರೈತ ಕುಟುಂಬಗಳು ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡೋದೇನಂತ ಹೇಳಿದ್ರೆ ಕೂಡಲೇ 35ನೇ ಸರ್ವೆ ನಂಬರ್ ಜಾಗವನ್ನು ದುರಸ್ತು ಮಾಡಬೇಕು ಮತ್ತು ಏರ್ಪೋರ್ಟಿಗೆ ನೀವು ಎಷ್ಟು ಭೂಮಿಯನ್ನು ಅಕ್ವೈರ್ ಮಾಡ್ತೀರಿ ಅಷ್ಟಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ತುಂಬ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಇದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆದೇ ಥರದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇವೆ. ನನ್ನ ಹೆಸರು HR ನವೀನ್ ಕುಮಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ. ಪರಿಹಾರ ನೀಡದ ಕೆಡಿಬಿಗೆ ಧಿಕ್ಕಾರ.